ರಕ್ತ ಕಣ್ಣೀರಿನ ಒಂದು ರೀಕ್ರಿಯೇಷನ್ ನೋಡಿ ಮತ್ತೆ ನಮ್ಮ ಕಣ್ಣಲ್ಲಿ ನೀರು ತರಿಸಿರೋದು ಕಂಠಿ. ಫ್ಯಾನ್ ಕಂಠಿ, ಫ್ಯಾನ್ 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 ಕಂಠಿ. ಇವತ್ತು ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ನೀವು ಪರ್ಫಾರ್ಮ್ ಮಾಡಬೇಕಾದ್ರೆ. ಆ ಕ್ರಿಯೇಟರೇ ಒಂದು ಕ್ಷಣ ದಂಗಾಗಿ ನಿಮ್ಮ ಈ ಒಂದು ಆಕ್ಟಿಂಗ್ ನ ನೋಡ್ತಾ ಇದ್ರು. ಆ ಕ್ರಿಯೇಟರ್ ಮುಂದೆನೆ ರೀಕ್ರಿಯೇಟ್ ಮಾಡೋದಿದೆಯಲ್ಲ ರುದ್ರಾ ಮಾಸ್ಟರ್, ಹ್ಯಾಟ್ಸ್ ಆಫ್ ಟು ಯು ರುದ್ರಾ ಮಾಸ್ಟರ್. ಕಂಠಿ, ನೀವು ಇಲ್ಲಿ ಡಾನ್ಸರ್ ಆಗಿ ಪ್ರೂವ್ ಮಾಡೋದಕ್ಕೆ ಬಂದ್ರಿ, ಬಟ್ ವಿ ಮಸ್ಟ್ ಸೇ ಯು ಆರ್ ಅ ಟ್ರೂ ಆಕ್ಟರ್ ಕಂಠಿ. ಸರ್, ಒಂದು ಕ್ಷಣ ಅವ್ರಲ್ಲಿ ಹೋಗಿ ಕನ್ನಡಿಲಿ ಅವ್ರ ಪ್ರತಿರೂಪನ ನೋಡ್ಕೋತಾರೆ. ಇವತ್ತು ಈ ಪರ್ಫಾರ್ಮೆನ್ಸ್ ನೋಡಿದಾಗ ನಿಮ್ಮ ಪ್ರತಿರೂಪ ವೇದಿಕೆ ಮೇಲೆ ಕಾಣಿಸ್ತಾ ಸರ್? ಅಯ್ಯೋ, ನಿಜ ಹೇಳ್ಬೇಕಂದ್ರೆ ಕುತ್ಕೊಂಡ್ ಮಾತಾಡಬಾರ್ದಪ್ಪ. ಕೊರಿಯೋಗ್ರಫಿ ಅಂದ್ರೆ ಇದು, ಒಂದು ಸಾಂಗ್ ನ ಅರ್ಥ ಮಾಡ್ಕೊಂಡು ಅದನ್ನ ಪ್ರೆಸೆಂಟ್ ಮಾಡೋದಂದ್ರೆ ಇದು. ಆಮೇಲೆ ಆಶ್ಚರ್ಯ ಅಂದ್ರೆ ಇದನ್ನ ಬಾಬಾರ ರಸಿಕಾಗಿ ಮಾಡಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇದ್ರಲ್ಲಿ ಬಂದು ಕಾಲ್ ಕಳ್ಕೊಂಡು ಅದೇ ತರ ಪರ್ಫಾರ್ಮ್ ಮಾಡಿದ್ರಲ್ಲ. ಆಮೇಲೆ ಮೀನಿಂಗ್ ಫುಲ್ ಆಗಿತ್ತು ಪ್ರತಿಯೊಂದು ಕೂಡ. ಡ್ಯಾನ್ಸ್ ಚೆನ್ನಾಗಿತ್ತು. ಆಮೇಲೆ ಆ ಹಾಡ್ಗೆ ಅದ್ರ ಲಿರಿಕ್ಸ್ ಬರ್ದಿದ್ದಕ್ಕೂ ಸಾರ್ಥಕ ಅನ್ನಿಸ್ತಪ್ಪ ನಿಜವಾಳ. ನನಗೆ ತುಂಬಾ ಗ್ರೇಟ್ ಟಚ್ ಆಗೋಯ್ತು ನಿಜವಾಳ. ನಾವು ಅಷ್ಟು ಖುಷಿ ಪಟ್ಬಿಟ್ವಿ. ನಾವು ವಾಪಸ್ ತೊಗೊಂಡೋಗ್ಬಿಟ್ರಪ್ಪ. ಇಡೀ ಪಿಕ್ಚರ್ ಮಾಡಿದ್ದೊಂದೇ, ನೀವು 5 ನಿಮಿಷದಲ್ಲಿ ಫುಲ್ ಪಿಕ್ಚರ್ ಹೇಳ್ಬಿಟ್ರಿ ನೀವು. ಸೂಪರ್ ಸೂಪರ್. ಅಂಡ್ ಎಂಡಲ್ಲಿ ಆ ದುರಹಂಕಾರ ಅನ್ನೋದು ಮನುಷ್ಯನನ್ನ ಎಷ್ಟು ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಸರ್. ಆ ಮೆಸೇಜ್ ಬಗ್ಗೆ ನಿಮ್ಗೆ ಆ ಥಾಟ್ ಬಂದಿದ್ ಹೇಗೆ? ಅಯ್ಯೋ, ಈ ವಿಷಯ ನಂದು ಏನೂ ಅಲ್ಲ. MR ರಾಧಾ ಅಂತ ತಮಿಳಲ್ಲಿ 50s ಅಲ್ಲಿ ಮಾಡಿದ್ದಿ ಸಿನಿಮಾ. ಬಟ್ ನಿಮ್ಗೆ ಯಾಕೆ ಅನ್ಸುತ್ತೆ ಸರ್ ಅದು ರೀಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ? ಅಲ್ಲ, ನಾನೇನು ಮಾಡಿಲ್ಲ. ಅವ್ರನ್ನ ನೋಡ್ಕೊಂಡು ಅವ್ರ ಸ್ಟೈಲ್ ನ ಕಾಪಿ ಮಾಡಿದೀನಿ ಅಷ್ಟೇ. ನನಗೇನಂದ್ರೆ ಅವ್ರ ಆ ಸ್ಟೈಲ್ ಖುಷಿ ಕೊಡ್ತು. ಒಂದಷ್ಟು ಡೈಲಾಗ್ಸ್ ಗಳು ಎಕ್ಸ್ಟ್ರಾ ಬರ್ಕೊಂಡ್ವಿ. ಈ ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಈ ಪಿಕ್ಚರ್ದು. ಮುಖ್ಯ ಕಾರಣ ಸಾಧು ಇನ್ಸ್ಪಿರೇಷನ್ ಇದಕ್ಕೆ. ಸಾಧು ಅವರು ಸರ್ ಮಾಡ್ಬೋದು ಸರ್, ಅವ್ರು ನನ್ನ ಜೊತೆಲಿ ಇದ್ರೆ ನನಗೇನೋ ಒಂದು ಸ್ಪಿರಿಟ್ ಇರುತ್ತೆ. ಅವ್ರು ನಗ್ತಾ ಇರ್ತಾರೆ, ಕಾಮಿಡಿ ಮಾಡ್ತಾ ಇರ್ತಾರೆ. ಇದು ತುಂಬಾ ಕಷ್ಟಕರವಾದ ಕ್ಯಾರೆಕ್ಟರ್. ಬಟ್ ಅವ್ರ ಜೊತೆಲಿ ಇದ್ದಾಗ ಹೌದು, ಅವರು ಅದೇ ತರ. ಸೊ ಅದಕ್ಕೆ ಅವ್ರನ್ನ ಡೈರೆಕ್ಟರ್ ಮಾಡಿ ನನಗೊಬ್ಬ ಆಕ್ಟಿಂಗ್ ಹೇಳ್ಕೊಡೋರು ಬೇಕಾಗಿತ್ತು ಈ ಪಿಕ್ಚರ್ಗೆ. ಸಾಧು ಎಫರ್ಟ್ಸು, ಸಾಧು ಬಹಳ ಮುಖ್ಯ ಈ ಪಿಕ್ಚರ್. ನಿಜ ಹೇಳ್ಬೇಕು ಅಂದ್ರೆ ಸಾಂಗ್ಸ್ ಇರ್ಬೋದು, ಪ್ರತಿಯೊಂದು ಕೂಡ. ಏನಮ್ಮ ನಾವು ಮಾಡಲ್ಲ, ಎಲ್ಲಿಂದನೋ ಯಾವ್ದೋ ಶಕ್ತಿ ಮಾಡಿಸುತ್ತದೆ. ಅಣ್ಣವ್ರು ಯಾವಳು ಹೇಳ್ತಾರೆ. ನಾನು ಕೇಳಿದ್ದೆ, ಇಷ್ಟು ಸಿನಿಮಾ ಮಾಡಿದ್ರೆ ಏನ್ ಅನ್ಸುತ್ತೆ ಅಣ್ಣ ನಿಮ್ಗೆ? ತಿರುಗಿ ನೋಡಿದಾಗ ಅನ್ಸುತ್ತೆ ಯಾವ್ದೋ ಶಕ್ತಿ ನಮ್ ಕೈಲಿ ಇದೆಲ್ಲ ಮಾಡಿಸ್ತಿದೆ ಅಂತ. ನಿಜವಾಗ್ಲು ಅವ್ರನ್ನ ಅವ್ರ ಜೊತೆಲಿ ಇದ್ದು ಅವ್ರ ಜೊತೆ ಎಷ್ಟೋ ಅವರ್ ಕಳೆದ್ ಬಂದವ್ ನಾನು. ಒಂದೇ ಒಂದ್ ಹೇಳ ಅವ್ರ ಬಗ್ಗೆ, ಎಲ್ಲರೂ ಕೇಳಿಸ್ಕೋಬೇಕು. ನಿಜವಾಳು ನಾನು ಕೇಳಿದ್ದು ಯಾವ್ದೋ ಒಂದು ಪಿಕ್ಚರ್ ದೊಡ್ಡ ಸಿನಿಮಾ, ಅದು ಎಲ್ಲ ಕೂತ್ಕೊಂಡು ಪ್ರೊಜೆಕ್ಷನ್ ನೋಡ್ತಿದ್ದಾರೆ. ಪಿಕ್ಚರ್ ಮುಗಿದ್ರ ಮೇಲೆ ಯಾರೋ ಒಬ್ರು ಎದ್ ನಿಂತ್ಕೊಂಡ್ಬಿಟ್ಟು ಸಿನಿಮಾ ಮುಗಿದ್ರ ಮೇಲೆ ಡೈರೆಕ್ಟ್ರೇ ಈ ಚಿತ್ರನ ದೇವರೇ ಕಾಪಾಡಬೇಕು ಅಂದ್ರಂತೆ. ಹೆಂಗ್ ಅನ್ಸಿರ್ಬೋದು ಅಲ್ಲಿರೋರ್ಗೆಲ್ಲ. ಯಾವ್ದಾರ ಒಂದು ಪಿಕ್ಚರ್ ನೋಡ್ಬಿಟ್ಟು ಈ ಚಿತ್ರನ ದೇವರೇ ಕಾಪಾಡಬೇಕು ಅಂತ ಅಣ್ಣವ್ರು ಅವ್ರನ್ನ ಕರೆದು ಹೇಳದ್ರಂತೆ. ಕರೆಕ್ಟ್ ಆಗಿ ಹೇಳಿದ್ರಿ, ಎಲ್ಲ ಚಿತ್ರಗಳನ್ನೂ ದೇವರೇ ಕಾಪಾಡೋದು ಅಂತ. ನನಗೆ ಈ ಕತೆ ಕೇಳಿದ ನನಗೆ ಜ್ಞಾಪಕ ಆಗಿ ಸ್ವಾಮಿ ವಿವೇಕಾನಂದ ಅವರು ಯಾರೋ ಒಬ್ರು ಬಂದು ನಿಂತರ ನನಗೊಂದು ಮಗು ಕೊಡು ಅಂತ ಒಂದು ಹೆಣ್ಣು ಹೇಳಿದಾಗ ನನ್ನೇ ಮಗು ತರ ತಗೋತಾಯಿ ಅಂದ್ರಲ್ಲ, ಅದು ಜ್ಞಾಪಕ ಬಂತು ನನಗೆ. ತುಂಬಾ ತುಂಬಾ ಅದ್ಭುತವಾಗಿ ಮುಂದೆ ಚೆನ್ನಾಗಿರ್ತೀರ ನೀವು ನೋಡಿ. ಸೂಪರ್. ಸರ್ ಇದಾರಲ್ವಾ, ಅವ್ರ ಮುಂದೆ ಅಟ್ಲೀಸ್ಟ್ ಒಂದು 50% ಆದ್ರೂ ನಾನು ಟ್ರೈ ಮಾಡಲೇಬೇಕು ಅಂತ ನನಗಿತ್ತು. ಸೊ ಅದು ಹೆಂಗೋ ಗೊತ್ತಿಲ್ಲ, ಸ್ಟಾರ್ಟ್ ಆಯಿತು. ಏನೋ ನೀವೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ಬಟ್ ನನಗೆ ಗೊತ್ತಿಲ್ಲ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮುಂದೆ ನಾನು ಆ್ಯಕ್ಟ್ ಮಾಡೋಕ್ಕೆ ಅದು ಹೇಳ್ಬೇಕಂದ್ರೆ ನಮ್ಮ ಅಮ್ಮ ಹೇಳ್ತಾ ಇದ್ರು, ನನ್ನ ಕರ್ಕೊಂಡೋಗಿ ಥಿಯೇಟ್ರಲ್ಲಿ ತೋರಿಸಿದ ಫಸ್ಟ್ ಫಿಲಿಮು ರಕ್ತ ಕಣ್ಣೀರು ಸರ್. ಸೊ ಆ ಒಂದು ಸೆಂಟಿಮೆಂಟು ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಣ್ಣ, ನಿಮಗೆ ಹೇಗೆ ಅನ್ಸ್ತು ಅಣ್ಣ ರಕ್ತ ಕಣ್ಣೀರು ರೀಕ್ರಿಯೇಷನ್? ಯಾವಾಗ ಕಂಟಿ ಮಾಡಿದಾಗ ನಾವು ಎದ್ನಿಸ್ಕೊಂಡು ಮಾತಾಡ್ತೀವಿ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ಬಿಕಾಸ್ ನನಗೆ ಫೇವ್ರೇಟ್, ಒನ್ ಆಫ್ ದ ಫೇವ್ರೇಟ್ ಕಂಟೆಸ್ಟೆಂಟ್ ಆಕ್ಚುಲಿ. ಅಮೇಝಿಂಗ್ ಟ್ಯಾಲೆಂಟ್ ಆ ಹುಡುಗನಿಗಿರೋದು, ದೇವ್ರ ಆಶೀರ್ವಾದನೇ ಅದು. ಐ ಥಿಂಕ್ ಏನೋ ಒಂದು ವರ ಅದು. ಫಸ್ಟ್ ಉಪೇಂದ್ರ ಅವರು ಇದು MR ರಾಧಾ ಅಂತ ಎಲ್ಲ ದೊಡ್ಡ ಹೀರೋಗಳು ಅವ್ರ ಕಂಟ್ರಿ ಎದುರ್ಕೊಳ್ಳೋರು, ಅಷ್ಟು ಫೇಮಸ್ ಹೀರೋ. ಜಸ್ಟ್ ಕಾಮಿಡಿ ಮಾಡೋರು. ಆಮೇಲೆ ವಾಯ್ಸ್ ವೇರಿಯೇಷನ್ ಇರೋದು. ಏಯ್ ಎನ್ನ ಬಗಲ ಎನ್ನ ಸೋಲ್ರ ಹಂಗೆಲ್ಲ ಮಾಡೋರು. ಈ ಸಿನಿಮಾ ನಾನು 20 ಸತಿ ನೋಡಿದ್ದೀನಿ ತಮಿಳ್ಲಿ. ಅಯ್ಯೋ, ಅದನ್ನ ನೋಡಿ ಅದನ್ನ ಉಪೇಂದ್ರ ಮಾಡಿದ್ರು. ಎಷ್ಟು ಧೈರ್ಯ ಬೇಕು. ಬಟ್ ಅವ್ರು ಅಷ್ಟೇ ಈಕ್ವಲ್ ಆಗಿ ಮಾಡಿದ್ರು ಆ ಸಿನಿಮಾನ.
ಆ ಸಿನಿಮಾನ ಮಾಡೋದು, ಆಮೇಲೆ ಅವ್ರ ಉಪೇಂದ್ರ ಮುಂದೆ ಕಂಠಿ ಮಾಡೋದು, ಇಟ್ಸ್ ನಾಟ್ ಈಸಿ. ಆಮೇಲೆ ಅದೇನೋ ಕಂಠಿಗೆ ಎಲ್ಲ ಒಳ್ಳೊಳ್ಳೆ ಕಲ್ಟ್ ಸಿನಿಮಾಗಳೇ ಸಿಗ್ತವೆ. ಓಂ ಸಿಗ್ತಾ ಇದೆ, ರಕ್ತ ಕಣ್ಣೀರ್ ಸಿಗ್ತದೆ. ಐ ಥಿಂಕ್ ಈಸ್ ವೆರಿ ಲಕ್ಕಿ. ಆಮೇಲೆ ಅದನ್ನ ಚೆನ್ನಾಗಿ ಪೋರ್ಟ್ರೇ ಮಾಡ್ತಾರೆ. ಆ ಹುಡುಗಿನ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದೆ ಮಜಾ. ಫ್ಯಾಂಟಾಸ್ಟಿಕ್. ಏನ್ ಗ್ರೇಸ್, ಏನ್ ಕ್ಯೂಟ್ ಆಗಿತ್ತು. ಅಮೇಝಿಂಗ್ ಇಟ್ ವಾಸ್. ಆಮೇಲೆ ಇಟ್ ವಾಸ್ ಸ್ಟ್ರೀಟ್ ಟು ವಾಚ್. ರುದ್ರ, ಯು ಕ್ರಿಯೇಟೆಡ್ ವಂಡರ್. ಆಮೇಲೆ ಆ ಲೇಡಿ ಬಂದಿಲ್ಲ, ಮದರ್ ಕ್ಯಾರೆಕ್ಟರ್ ಮಾಡಿ ಪ್ರವಳಿಕಾ, ನಮ್ಮ ಮಹಾನಟಿ ತುಂಬಾ ಪ್ರವಳಿಕಾ. ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು. ಇಟ್ ವಾಸ್ ಟಚಿಂಗ್, ಬ್ಯೂಟಿಫುಲಿ ಪೋರ್ಟ್ರೇಟ್. ಆಲ್ ದಿ ಬೆಸ್ಟ್ ಕಂಟ್ರಿ, ಗಾಡ್ ಬ್ಲೆಸ್ ಯು. Thank you. ಅಂಡ್ ಆಸ್ ಯೂಶುವಲ್ ಯು ಆರ್ ಆಲ್ವೇಸ್ ಗುಡ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಅಣ್ಣ. ಚಿನಿ ಮಾಸ್ಟರ್, ಸೂಪರ್ ಕಂಟ್ರಿ. ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಇಡೀ ಪಿಕ್ಚರ್ನ ಒಂದು 5 ಮಿನಿಟ್ಸ್ನಲ್ಲಿ ರುದ್ರ ತೋರಿಸ್ಬಿಟ್ಟ. ಏನ್ ಟ್ಯಾಲೆಂಟ್ ಯಾರು ರುದ್ರ ನಿಂಗೆ. ನಾನಂತೂ ಸ್ಪೆಲ್ ಬೌಂಡ್. ಎಸ್ಪೆಷಲಿ ಆ ಮಿರರ್ ನೋಡ್ಕೊಂಡು ಒಂದು ವಿಷಯ ಇತ್ತಲ್ಲ, ಅದ್ರ ಮುಂದೆ ಆ ಪೇಪರ್ ಒಂದು ಇತ್ತು. ಆಫ್ಟರ್ ದಟ್ ಪೇಪರ್ ಗೋಸ್ ವೆನ್ ಈ ಸೀಸ್ ಹಿಮ್ಸೆಲ್ಫ್ ಇನ್ ದ ಮಿರರ್, ಅದು ಒಂದು ವಿಷಯ. ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ ಥರ ಬಂದರು, ಅವ್ರ ಹಿಂದ್ಗಡೆ ಎಲ್ಲ ಡ್ರಾಯಿಂಗ್ ಮಾಡಿದ. ದುರಹಂಕಾರ ಅಂತ. ಅಮೇಝಿಂಗ್ ರುದ್ರ. ಅಲ್ಲ ಮಾಸ್ಟರ್, ಇಲ್ಲಿ ನಾವೊಂದು ವಿಷಯ ಹೇಳಲೇಬೇಕು. ಈ ಸಿನಿಮಾದ ಎಲ್ಲ ಹಾಡುಗಳ ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಚಿನ್ನಿ ಮಾಸ್ಟರು. ಚಿನ್ನಿ ಮಾಸ್ಟರ್ಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಆ ಒಬ್ರು ಕೊರಿಯೋಗ್ರಾಫರು ಈ ಕೊರಿಯೋಗ್ರಾಫರ್ನ ಒಂದು ಕೊರಿಯೋಗ್ರಫಿನ ಮೆಚ್ತಿದ್ದಾರೆ. ಮಾಸ್ಟರ್, ರುದ್ರನ್ಗೆ ಇದು ತುಂಬಾ ಸ್ಪೆಷಲ್ ಮೂಮೆಂಟ್. ಮಾಸ್ಟರ್, ದಿಸ್ ಇಸ್ ಯುವರ್ ಮೂಮೆಂಟ್. ರುದ್ರ, ಮಾತಾಡು. ನಾನು ಉಪ್ಪಿ ಸರ್ ದೊಡ್ಡ ಫ್ಯಾನು. ನಾನು ಅದು ಕೇಳ್ಬೋದಾ ಇಲ್ವಾ ಗೊತ್ತಿಲ್ಲ. ನಾನು ಅಲ್ಲಿ ಕೂತ್ಕೊಂಡು ಉಪ್ಪಿ ಸರ್ ಬಂದಾಗ ನಾನು ಎಂಜಾಯ್ ಮಾಡ್ತಿದ್ದೆ ಅಲ್ಲಿ ನಿಂತ್ಕೊಂಡು. ಉಪ್ಪಿ ಸರ್ ಮಾತಾಡೋದಾಗಿರ್ಲಿ, ಅವ್ರ ಪರ್ಫಾರ್ಮ್ ಆಗಿರ್ಲಿ, ಅವ್ರ ಡೈಲಾಗ್ ಆಗಿರ್ಲಿ. ಸರ್ ಏನೋ ಗೊತ್ತಿಲ್ಲ, ನಿಮ್ಮ ಆಶೀರ್ವಾದ. ನನಗೂ ತುಂಬಾ ಕನಸುಗಳಿದೆ, ಏನೋ ದೊಡ್ಡ ಮಟ್ಟಕ್ಕೆ ಮಾಡಬೇಕು, ಏನೇನೋ ಮಾಡಬೇಕು ಅಂತ. ಇವತ್ತು ನೀವು ಹೇಳಿದ ಮಾತು ಅದು ನಾನು ಇನ್ಸ್ಪೈರ್ ಆಗಿ ತಗೊಂಡು ಇನ್ನೂ ದೊಡ್ಡ ಮಟ್ಟಕ್ಕೆ ಬಿಡ್ತೀನಿ ಸರ್, 100%. ನಿನ್ ಫೇವ್ರೇಟ್ ಉಪ್ಪಿ ಸರ್ ಜೊತೆ ಒಂದು ಫೋಟೋ ತಗೋ. ಹೋಗ ಹೋಗ ಹೋಗ. ಸರ್, ಪ್ರತಿಯೊಂದು ಗಳಿಗೆ ನೀವಿದ್ದಿದ್ದು ನಮ್ಮೆಲ್ಲರಿಗೂ ಕಲಿಕೆಯಾಗಿತ್ತು ಸರ್. ನಿಮಗೆ ಹೇಗನ್ಸ್ತು ಇವತ್ತಿನ ಒಂದು ಕಾರ್ಯಕ್ರಮ? ಇಲ್ಲ, ಸ್ವಲ್ಪ ಅದೇ ಶಿವಣ್ಣಂಗೂ ಸ್ವಲ್ಪ ಅಲ್ಲಿ ಶೂಟಿಂಗ್ ಬ್ಯಾಲೆನ್ಸ್ ಇತ್ತು, ನನಗೂ ಬ್ಯಾಲೆನ್ಸ್ ಇತ್ತು. ಬಟ್ ಏನಂದ್ರೆ ಇಂಥ ಪ್ರೋಗ್ರಾಮ್ ಅಂದ್ರೆ ಅರ್ಧ ನಾವು ಮೈ ಮರ್ತ್ ಬಿಡ್ತೀವಿ. ಬಿಕಾಸ್ ನಿಮ್ಮನ್ನೆಲ್ಲ ನೋಡ್ತಾ, ಈ ಸಂಭ್ರಮ ನೋಡ್ತಾ, ಆ ನಿಮ್ ಎನರ್ಜಿ ನೋಡ್ತಾ ಇದ್ರೆ ಮರ್ತ್ ಬಿಡ್ತೀವಿ. ಅಲ್ಲಿ ಆಮೇಲೆ ಶೂಟಿಂಗ್ ಕ್ಯಾನ್ಸಲ್ ಮಾಡ್ಬಿಟ್ರು. ಆಮೇಲೆ ಅದಕ್ಕೆ ವಾಪಸ್ ಬಂದೆ. ಒಂದು ಥ್ಯಾಂಕ್ಸ್ ಹೇಳ್ತೀನಿ ಅರ್ಜುನ್ ಸರ್ಗೆ. ಥ್ಯಾಂಕ್ ಯು. ಯಾಕಂದ್ರೆ ಅವ್ರು ಕ್ಯಾನ್ಸಲ್ ಮಾಡಿಲ್ಲ, ನನಗೆ ಇಂಥ ಒಂದು ಸಾಂಗ್ ನ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ, ನೋಡಕ್ ಆಗ್ತಿರ್ಲಿಲ್ಲ. ತುಂಬಾ ಅದ್ಭುತವಾಗಿತ್ತು ಈ ಕಾರ್ಯಕ್ರಮ. ಆಮೇಲೆ ಎಲ್ಲಾರು ಗೊತ್ತಿರೋಂಗೆ ಅವ್ರ ಇದ್ದಲ್ಲಿ ಎನರ್ಜಿ ಇರುತ್ತೆ, ಆಮೇಲೆ ಇವ್ರ ಇದ್ದಲ್ಲಿ ಅದೇನೋ ಮಾಸ್ಟರಿಂಗ್ ಇರುತ್ತೆ. ಆ ಕೊರಿಯೋಗ್ರಫಿ ಮಾಡ್ಬೇಕಂದ್ರೆ ಅವ್ರ ನೆನ್ಸ್ಕೊಂಡ್ರೆ, ಚಿನ್ನಿ ಅವ್ರು ನೆನ್ಸ್ಕೊಂಡ್ರೆ ಇರೋಬ್ಬರ ಎನರ್ಜಿ ಬಂದ್ಬಿಡುತ್ತೆ. ಸರ್, ಯಾವ ಕಾಲದಿಂದ ಯಾವ ಕಾಲ ಸರ್ ನೀವು? ಫಾರೆವರ್ 3 ಜನರೇಷನ್ ಇವತ್ತು ಆತರ ಸಾಂಗ್ ಮಾಡ್ತಿರಲ್ಲ ಸರ್. ನಾನು ಏನಾರ ಒಂದ್ ಸಿನಿಮಾದಲ್ಲಿ ಚೆನ್ನಾಗಿ ಕಾಣ್ತೀನಿ ಸಾಂಗ್ ಅಲ್ಲಾದ್ರೆ ನೀವು ತುಂಬಾ ಕಾರಣ ಸರ್, ಅದಕ್ಕೆ ಮುಖ್ಯ ನೀವೇ.